ನನ್ನ ಹೆಸರು ಸಿಕಂದರ್ ಮುಲ್ಲಾ ಅಂತೇಳಿ. ನಾನು ಹಾವೇರಿ ಜಿಲ್ಲೆಯ DDPI ಕಚೇರಿಯಲ್ಲಿ ಉರ್ದು ಶಿಕ್ಷಣ ಸಂಯೋಜಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಟೀಚೋಪಿಯಾ ಆ್ಯಪ್ ಬಗ್ಗೆ ಹೇಳಬೇಕಂದ್ರೆ, ಈ ಟೀಚೋಪಿಯಾ ಆ್ಯಪ್ ಉರ್ದು ಶಾಲೆಗಳ ನಮ್ಮ ಶಿಕ್ಷಕರಿಗೆ, ವಿಶೇಷವಾಗಿ ಗಣಿತ ಮತ್ತು ವಿಜ್ಞಾನ ಬೋಧಿಸುವ ಶಿಕ್ಷಕರಿಗೆ ಅತ್ಯುತ್ತಮವಾದ ಒಂದು ಆ್ಯಪ್ ಆಗಿದೆ. ಈ ಆ್ಯಪನ್ನು ಯೂಸ್ ಮಾಡಿ ನಮ್ಮ ಶಿಕ್ಷಕರು ಕಂಟೆಂಟ್ ಬೇಸ್ಡ್ ಟೀಚಿಂಗ್ ಹೇಗೆ ಮಾಡಬೇಕು, ಆ್ಯಕ್ಟಿವಿಟಿ ಬೇಸ್ಡ್ ಟೀಚಿಂಗ್ ಹೇಗೆ ಮಾಡಬೇಕು, ಪ್ರಾಜೆಕ್ಟ್ ಲರ್ನಿಂಗ್ಗೆ ಹೇಗೆ ಸಹಕಾರಿಯಾಗಿದೆ ಅಂಥೇಳಿ ಇದು ಹೇಳಲಿಕ್ಕೆ ನಾನು ಇಚ್ಛಪಡ್ತೇನೆ. ಯಾಕಂದರೆ ಇಲ್ಲಿವರೆಗೆ ನಮ್ಮ ಉರ್ದು ಶಾಲೆಗಳ ಶಿಕ್ಷಕರಿಗೆ ಒಂದು ಆ್ಯಪ್ ಇರಲಿಲ್ಲ. ಕಂಟೆಂಟ್ ಬೇಸ್ಡ್ ಆ್ಯಪ್ ಏನಾದರೂ ಈಗ ಬಂದಿದೆ ಅಂದರೆ ಅದು ಒಂದು ನಮ್ಮ ಕೇರಿಂಗ್ ವಿತ್ ಕಲರ್ಸ್ ಸಹಕಾರದಿಂದ ಈ ಒಂದು ಆ್ಯಪ್ ಇಡೀ ರಾಜ್ಯದಲ್ಲಿ ಸಮರ್ಪಣೆ ಆಗ್ತಾಯಿದೆ. ನಮ್ಮ ಕಾವೇರಿ ಮೇಡಮ್ ಅವರು, ಕಮಿಷನರ್ ಮೇಡಮ್ ಅವರು ಇದ್ರ ಬಗ್ಗೆ ಕೇರ್ ತೊಗೊಂಡಿದ್ದಾರೆ. ಹಾಗೆ ಡೈರೆಕ್ಟರ್ ರಘುವೀರ್ ಸರ್ ಸಹ ಅದನ್ನು ಕೇರ್ ತೊಗೊಂಡು ಎಲ್ಲ ಇಡೀ ರಾಜ್ಯದ ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಗಣಿತ ಮತ್ತು ವಿಜ್ಞಾನದಲ್ಲಿ ಆಸಕ್ತಿಯನ್ನು ಮೂಡಿಸಲು ಈ ಆ್ಯಪನ್ನು ಡೌನ್ಲೋಡ್ ಮಾಡಿರೋದು ನಮ್ಮ ರಾಜ್ಯದ ಎಲ್ಲ ECOಗಳಿಗೆ ಹಾಗೂ CRPಗಳಿಗೆ ಹಾಗೂ ನಮ್ಮ ಇಡೀ ಶಿಕ್ಷಕರ ಸಮುದಾಯಕ್ಕೆ ಒಂದು ಒಳ್ಳೆಯ ವರದಾನ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಇಲ್ಲಿವರೆಗೆ ನಮಗೆ ಸಂಪನ್ಮೂಲದ ಕೊರತೆ ಇತ್ತು. ಆ ಸಂಪನ್ಮೂಲದ ಕೊರತೆ ಈಗ ನೀಗಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ನಮ್ಮ ಶಿಕ್ಷಕರು, ನಾವು ಯಾವುದೇ ಒಂದು ಸಭೆ ಮಾಡಿದಾಗ ನಮ್ಮ ಶಿಕ್ಷಕರು ನಮ್ಗೆ ಹೇಳ್ತಿದ್ರು, ಸರ್ ಕನ್ನಡದಲ್ಲಿ ನಮಗೆ ರಿಸೋರ್ಸ್ ಸಿಗುತ್ತೆ, ಇಂಗ್ಲೀಷಲ್ಲಿ ರಿಸೋರ್ಸ್ ಸಿಗುತ್ತೆ, ಆದರೆ ಉರ್ದುದಲ್ಲಿ ಇಲ್ವಲ್ಲ ಸರ್ ಅಂತ ಹೇಳ್ತಿದ್ರು. ಆದರೆ ಕೇರಿಂಗ್ ವಿತ್ ಕಲರ್ಸ್ನವರು ಈ ಉರ್ದು ಮಾಧ್ಯಮದಲ್ಲಿ ಈ ಒಂದು ರಿಸೋರ್ಸನ್ನು ಒದಗಿಸಿರೋದ್ರಿಂದ ಈ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ, ನಮ್ಮ ಶಿಕ್ಷಕರಿಗೆ ಇದು ವರದಾನ ಆಗಿದೆ. ಅವರೆಲ್ಲರೂ ಮ್ಯಾಥ್ಸ್ ಮತ್ತು ಸೈನ್ಸ್ನಲ್ಲಿ ಆಸಕ್ತಿ ತೆಗೆದುಕೊಳ್ಳಲು ಇದು ಸಹಕಾರಿಯಾಗಿದೆ. ನಮ್ಮ ಶಿಕ್ಷಕರು 5 ಬೇಸ್ಡ್ ಲೆಸನ್ ಪ್ಲಾನ್ ಬಗ್ಗೆ ಕಾನ್ಸೆಪ್ಟ್ ಬಹಳಷ್ಟು ಜನರಿಗೆ ಇರಲಿಲ್ಲ. ಆದರೆ ಈಗ ಆ ಕಾನ್ಸೆಪ್ಟು ಕ್ಲಿಯರ್ ಆಗಿದೆ ಅಂತ ನಾನು ಅರ್ಥ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಾನು ಮೀಟಿಂಗ್ ಮಾಡಿದಾಗ ಆ್ಯಸ್ ಎ ECO ನಾನು ಮೀಟಿಂಗ್ ಮಾಡಿದಾಗ ನಮ್ಮ ಶಿಕ್ಷಕರು ನಮ್ಗೆ ಹೇಳ್ತಾ ಇದ್ದರು, ಸರ್ ಈ ಒಂದು ಟೀಚೋಪಿಯಾ ಆ್ಯಪ್ ನಾವು ಬರೀ ಕೇಳಿದ್ವಿ ಸರ್, ಆದರೆ ಇದ್ರ ಬಗ್ಗೆ ನಾವು ನೋಡಿರಲಿಲ್ಲ. ಇದರಲ್ಲಿ ಇರುವಂಥ ಅಂಶಗಳು ನಮ್ಮ ಟೀಚಿಂಗ್ಗೆ ಸಹಕಾರಿಯಾಗಿದೆ. ನಮ್ಮ ವಿದ್ಯಾರ್ಥಿಗಳು ಇದರಲ್ಲಿ ಖಂಡಿತವಾಗ್ಲೂ ವಿಜ್ಞಾನ ಮತ್ತು ಗಣಿತದಲ್ಲಿ ಆಸಕ್ತಿ ತೊಗೊತಾರೆ. ಮುಂದೆ ಒಂದು ದಿನ ಅವರು PUC ಸೈನ್ಸಿಗೆ ಹೋಗ್ಬೋದು ಅಂಥೇಳಿ ಅವರು ತಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ BOs ಆಗಲಿ, ನಮ್ಮ DDPI ಸಾಹೇಬರು ಮತ್ತು BOs ಅವರ ಗಮನಕ್ಕೆ ಈ ಒಂದು ಮಾಹಿತಿ ಹೋದರೆ ನಮ್ಮ ಇಡೀ ಶಿಕ್ಷಕ ಸಮುದಾಯಕ್ಕೆ ನಾವು ಸಮಾಲೋಚನೆ ಸಭೆಗಳಲ್ಲಿ ತಿಳಿಸಲು ಹಾಗೂ ಅವರಿಂದ ಫೀಡ್ಬ್ಯಾಕ್ ಮತ್ತು ಏನಾದರೂ ಇದರಲ್ಲಿ ಇಂಪ್ರೂವ್ಮೆಂಟ್ಸ್ ಏನಾದರೂ ಆಗಬೇಕೇನೋ ಆ ಇಂಪ್ರೂವ್ಮೆಂಟ್ಸನ್ನು ಮಾಡಲಿಕ್ಕೆ ನಾವು ಖಂಡಿತವಾಗ್ಲೂ ನಾವು ಪ್ರಯತ್ನ ಪಡ್ತೇವೆ. ಹಾಗೆಯೇ ಈ ಒಂದು ವರ್ಕ್ಶಾಪಲ್ಲಿ ಈಗಾಗಲೇ ನಮ್ಮ ಕೇರಿಂಗ್ ವಿತ್ ಕಲರ್ಸ್ನ ಪ್ರಸನ್ನ ಕುಮಾರ್ ಸರ್ ಅವರು ನಮಗೆಲ್ಲ ಇಡೀ ರಾಜ್ಯದ ECOಗಳಿಗೆ ಜವಾಬ್ದಾರಿಯನ್ನು ಕೊಡಲಾಗಿದೆ. ಆ ಜವಾಬ್ದಾರಿಯನ್ನು ನಾವು ನಿಭಾಯಿಸ್ತೀವಿ ಅಂಥೇಳಿ ಅವರಿಗೆ ಭರವಸೆ ಕೊಡಲಿಕ್ಕೆ ಇಚ್ಛಪಡ್ತೇನೆ. ಹಾಗೆಯೇ ಈ ಒಂದು ಆ್ಯಪನ್ನು ಏನಾದರೂ ಇದರಲ್ಲಿ ಲೋಪದೋಷಗಳು ಇದ್ದರೆ ಫೀಡ್ಬ್ಯಾಕ್ ಮುಖಾಂತರ ನಾವು ನಿಮಗೆ ತಿಳಿಸ್ಕೊಟ್ಟು ಮುಂದಿನ ಅಕಾಡೆಮಿಕ್ ವರ್ಷಕ್ಕೆ, ಯಾಕಂದರೆ 2023 to 24 ಇದು ಪರಿಪೂರ್ಣವಾಗಿ ನಮ್ಮ ಶಿಕ್ಷಕರಿಗೆ ಸಿಕ್ಕರೆ ನಮ್ಮ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಇದನ್ನು ಬಹಳ ಅತ್ಯುತ್ತಮವಾಗಿ ಇದರಿಂದ ಲಾಭ ಪಡ್ತಾರೆ ಅಂಥೇಳಿ ನಾನು ಬಯಸಿದ್ದೇನೆ. ಈ ಒಂದು ಆ್ಯಪಿಗೆ ಈಗ ಡ್ರಾಫ್ಟಾಗಿ ತಾವೆಲ್ಲ ಕೊಡ್ತಾ ಇದ್ದೀರಾ. ಖಂಡಿತವಾಗ್ಲೂ ನಾವು ಡ್ರಾಫ್ಟಾಗಿ ಕೊಟ್ಟರೂ ಸಹ ನಾವು ನಮ್ಮ ಜಿಲ್ಲೆಗಳಿಗೆ ಹೋಗಿ ಆ ಜಿಲ್ಲೆಗಳಲ್ಲಿ ಮೀಟಿಂಗ್ ಮಾಡಿ ಅವರು ಶಿಕ್ಷಕರಿಗೆ ತಿಳಿಸಿ ಇದರಲ್ಲಿ ಏನಾದರೂ ನಮಗೆ ಲೋಪದೋಷಗಳಿದ್ದರೆ ಅದನ್ನು ಸರಿಪಡಿಸ್ಕೊಂಡು ಮೊದಲು ಮಕ್ಕಳಿಗೆ ತಿಳಿಸಿ ಅಂತ ನಾವು ಹೇಳುತ್ತೇವೆ. ಹಾಗೆ ನಮ್ಮ ಶಿಕ್ಷಕರು ಈಗ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಒಂದು ಪ್ರಯತ್ನದಿಂದ ನಮ್ಮ ರಾಜ್ಯದ ವಿದ್ಯಾರ್ಥಿಗಳು ಗಣಿತ ಮತ್ತು ವಿಜ್ಞಾನ ವಿಷಯದಲ್ಲಿ ವಿಶೇಷವಾದ ಆಸಕ್ತಿಯನ್ನು ಪಡೆಯುತ್ತಾರೆ ಅಂಥೇಳಿ ಈ ಮುಖಾಂತರ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಎಲ್ಲರಿಗೂ ಧನ್ಯವಾದಗಳು.